बढ़िया। देखिए प्रकृति का जो सौंदर्य है, जो पेड़ पौधे, फूल फल, हरियाली हो, छोटे पौधे हो या बढ़िया पौधा हो, पेड़ हो, हाँ बहुत ही सुंदर दिखता है। हर एक वस्तु में हम एक विचार देख सकते हैं, एक अनोखे विषय को हम पा सकते हैं। ऐसे ही मैं यहाँ पर एक चित्र खींची हूँ। ये पेड़ है। ये क्या है? पेड़। पेड़ का मतलब कन्नड़ में मरा। ये क्या दिख रहा है आपको? सेब। सेब। क्या दिख रहा है? सेब। इसे कौन सा फल कहते हैं? सेब। सेब फल। सेब फल। सेब और पेड़ में है ना? कोई भी फल पेड़ से उगते हैं तो किसकी ओर देखते हैं? ಮರದಲ್ಲಿರುವಂತಹ ಗಿಡದಲ್ಲಿ ಸೇಬಣ್ಣು ಏನಾದರೂ ಬಿಟ್ಟಿದ್ರೆ ಯಾವ ಕಡೆ ಮುಖ ಮಾಡಿರ್ತವೆ? ಯಾವ ಕಡೆ ಮುಖ ಮಾಡಿರ್ತವೆ? ನೆಲದ ಕಡೆ. ವೆರಿ ಗುಡ್. ನೆಲದ ಕಡೆ ಮುಖ ಮಾಡಿ ಇರ್ತವೆ. ಯಾಕೆ? ಒಂದು ಸೇಬು ಹಣ್ಣು ಅಲ್ಲ, ಸೇಬಣ್ಣು ಈ ತರ ಇರ್ಬೋದಲ್ಲ. ಈ ಸೇಬು ಹಣ್ಣು ಈ ತರ ಇರ್ಬೋದಲ್ಲ. ಅದೇ ಉಲ್ಟಾ ಯಾಕಿರಲ್ಲ? ಮರದಲ್ಲಿನೇ ಆಯ್ತು, ಅದು ಉಲ್ಟಾ ಬಿಡ್ಬೇಕಾಗಿತ್ತಲ್ಲ. ಯಾಕೆ? ಭಾರವಾದಂತಹ ವಸ್ತು ಏನಾಗುತ್ತೆ? ಅದು ಯಾವಾಗಲೂ ಕೆಳಮುಖದಲ್ಲೇ ಇರುತ್ತೆ ವಿನಃ ಮೇಲ್ಮುಖದಲ್ಲಿ ಹೌದಾ? ನೋಡಿ, ಈಗ ಚುಂಬಕ ಹೇ ಅನ್ನುವಂತಹ ನಾವು ಪದ್ಯವನ್ನು ಮಾಡ್ತಾ ಇದ್ದೀವಿ. ಚುಂಬಕ ಹೇ ಧರ್ತಿ ಹಮಾರಿ. ಚುಂಬಕ ಅಂದ್ರೆ ಆಕರ್ಷಣೆ ಮಾಡುವಂಥದ್ದು. ಚುಂಬಕ ಅಂದ್ರೇನು? ಆಕರ್ಷಣೆ ಮಾಡುವಂಥದ್ದು. ಶಬ್ದ ಚುಂಬಕ ಆಕರ್ಷಣೆ. ಆಕರ್ಷಣೆ ಮಾಡೋದು. ಧರ್ತಿ ಹೇ ಅಂದ್ರೆ ಇದೆ ಅಂತ. ಹೇ ಅಂದ್ರೇನು? ಇದೆ. ಧರ್ತಿ ಅಂದ್ರೆ ಭೂಮಿ. ಧರ್ತಿ ಅಂದ್ರೇನು? ಭೂಮಿ. ಹಮಾರಿ ಅಂದ್ರೇನು? ನಮ್ಮದು. ಹಮಾರಿ ಅಂದ್ರೆ ನಮ್ಮದು. ಆಕರ್ಷಣೀಯ ಮಾಡುವಂತಹ ಶಕ್ತಿ ನಮ್ಮ ಭೂಮಿಗೆ ಇದೆ ಅಲ್ವಾ? ಯಾವುದೇ ಒಂದು ಸ್ವಾತಂತ್ರ್ಯವಿಲ್ಲದ ವಸ್ತು ಏನಾಗುತ್ತೆ? ಉದಾಹರಣೆಗೆ ಇದು ಬಾಲ್ ಅಂತ ತಿಳ್ಕೊಳ್ಳಿ. ಈ ಬಾಲ್ ಏನಾಗುತ್ತೆ? ನಾವು ಮೇಲಿಂದ ಮೇಲಕ್ಕೆ ಎಸೆದ್ರೂ ಕೆಳಗೆ ಬರುತ್ತೆ, ಬಿಟ್ಟರು ಸಹ ನೆಲದ ಮೇಲೆ ನಿಂತ್ಕೊಳ್ಳುತ್ತೆ. ಹೌದಾ? ಉದಾಹರಣೆ
ಆಗುತ್ತೆ. ನಾವು ಮೇಲ್ಗಡೆ ಇಳಿಸಿದ್ರೆ ಮತ್ತೆ ಕೆಳಗಡೆ. ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳಿ. पाठ 13 चुंबक है धरती हमारे संकल्प ಒಂದು ಪದ್ಯದ ಭಾಗದಿಂದ ಆಯ್ದುಕೊಂಡಿರ್ತಾರೆ. ಅದನ್ನ ಇಲ್ಲಿ इंग्लिश ಕೊಟ್ಟಿದ್ದಾರೆ. ಸ್ವಲ್ಪ पद्य इರುತ್ತೆ. प्रस्तुत कविता में बताया गया है कि न्यूटन ने पेड़ से गिरते सेब को देखा और खोजबीन करके पता लगाया कि धरती में चुंबकीय गुण है. धरती में चुंबकीय गुण है. ನೋಡಿ, ಐಸಾಕ್ ನ್ಯೂಟನ್ ಬಲದ ನಿಯಮವನ್ನು ಗುರುತಿಸಿರುವಂತಹ ಮಹಾನ್ ವ್ಯಕ್ತಿ. ಇದಕ್ಕಿಂತ ಸ್ವಲ್ಪ ಹಿನ್ನೆಲೆ ಹೋಗೋಣ. ನ್ಯೂಟನ್ ಅವನು ಶಾಲೆಯಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಇದ್ದ, ವಿಚಿತ್ರವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಎಲ್ಲರೂ ಮಕ್ಕಳು ತರ ಸರಿಯಾಗಿ ಕುತ್ಕೊಂಡು ಪಾಠ ಕೇಳ್ತಾ ಇದ್ದ. ಸರ್, ಈ ಬೆಂಚ್ ಯಾಕೆ ಹಿಂಗೆ ಐತೆ? ಸರ್, ಈ ಮನೆ ಯಾಕೆ ಹಿಂಗೆ ನಿಂತೈತೆ? ಕೋಳಿ ಯಾಕೆ ಮೊಟ್ಟೆ ಇಡ್ತತೆ? ಹೌದಾ? ಇದು ಬೆಳಕು ಹೆಂಗ್ ಬರುತ್ತೆ? ಯಾಕೆ ಬರ್ಬೇಕು ಬೆಳಕು? ಸೂರ್ಯ ಯಾಕೆ ಹಂಗಲ್ಲಿದ್ದಾನೆ? ಚಂದ್ರ ಯಾಕೆ ಇಲ್ಲಿದ್ದಾನೆ? ನಾಯಿಯ ರೂಪ ಅದು ಯಾಕೆ ಹಂಗೈತೆ? ನಾವು ಮನುಷ್ಯರ ರೂಪ ಯಾಕೆ ಹೀಗಿದೆ? ಹೂ ಯಾಕೆ ಅರಳುತ್ತೆ? ಹೂ ಯಾಕೆ ಮೊಗ್ಗಿರುತ್ತೆ? ಗಿಡದಲ್ಲೇ ಹೂ ಯಾಕೆ ಅರಳಬೇಕು? ನೆಲದ ಮೇಲೆ ಯಾಕೆ ಗಿಡಗಳು ಬೆಳಿಬೇಕು? ಈ ಥರ ಅನೇಕ ವಿಚಿತ್ರ ಪ್ರಶ್ನೆಗಳು ಏನಾಗುತ್ತೆ ಅಲ್ಲಿರುವಂತಹ ಗುರುಗಳಿಗೆ ಬಹಳಷ್ಟು ಇರಿಸು ಮುರುಸಾದಾಗ ಏನಾಗುತ್ತೆ, ಆ ರಮಣ ಕರ್ತನು ಕರ್ತನು ಏನಮ್ಮ ನನ್ನ ಮಗ ಅಸಂಬದ್ಧವಾದಂಥ ಪ್ರಶ್ನೆಗಳನ್ನ ಕೇಳ್ತಾನೆ. ಸುಮ್ಮನೆ ಕೂತ್ಕೊಂಡು ಪಾಠ ಕೇಳೋಕ್ಕಾಗಲ್ವಾ? ನನಗಂತೂ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ನನ್ನ ಮಗ ಓದಕ್ಕೆ ಆಗಲ್ಲ, ಕರ್ಕೊಂಡು ನಮಗಿಂತ ವಿದ್ಯಾರ್ಥಿ ಬೇಡ ಅಂತಂದಾಗ ತಾಯಿ ನನ್ನ ಮಗನಿಗೆ ಪಾಠ ಹೇಳ್ಕೊಡೋ ನನಗೆ ಬುದ್ಧಿ ಇಲ್ಲ, ನನ್ನ ಮಗ ಭಾಳ ಬುದ್ಧಿವಂತ ಅಂತಂದು ತಾಯಿ ಕರ್ಕೊಂಡು ಬಂದು ಏನು ಮಾಡ್ತಾಳೆ, ಅಮ್ಮ ಯಾಕಮ್ಮ ನನ್ನ ಶಾಲೆಯಿಂದ ಹೊರಗಾಕಿದ್ವು, ಯಾಕಮ್ಮ ನಾನು ಏನಂತ ತಪ್ಪು ಮಾಡಿದ್ದಮ್ಮ? ಇಲ್ಲಪ್ಪ, ನಿನಗೆ ಪಾಠ ಹೇಳ್ಕೊಡೋಷ್ಟು ಬುದ್ಧಿ ಅವರಿಗಿಲ್ಲ, ನೀನು ಭಾಳ ಜಾಣ, ಪ್ರಪಂಚದಲ್ಲಿ ನೀನು ಬಹಳ ಬುದ್ಧಿವಂತ, ನಿನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ, ನಾನು ನಿನಗೆ ಗುರು ಆಗ್ತೇನೆ ಅಂತಂದಾಗ ತಾಯಿ ಮಗನ ಪ್ರತಿಯೊಂದು ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ನೀಡ್ತಾ ಪ್ರಾಯೋಗಿಕವಾಗಿ ವಾಸ್ತವವಾಗಿ ತೋರಿಸಿ ಅವ್ರು ಏನು ಮಾಡ್ತಾ ಇದ್ರು, ತಾಯಿಗೆ ತಿಳಿ ಹೇಳ್ತಾ ಇದ್ರು. ಒಂದ್ಸತಿ ಅದೇ ಸಂದರ್ಭದಲ್ಲಿ ಬರೆದಿದ್ದಂತೆ, ನೀನು ಪ್ರಪಂಚದಲ್ಲಿ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಆಗ್ತೀಯ, ನೀನು ದಡ್ಡ ಅಲ್ಲ ಅಂತ. ಅದು ಹಾಗೆ ಇರುತ್ತೆ ಅವನ ಪೆಟಾರದಲ್ಲಿ. ಅವನೊಬ್ಬ ದೊಡ್ಡ ವ್ಯಕ್ತಿ ಆದಮೇಲೆ ಆ ಪತ್ರವನ್ನು ತೆಗೆದು ಮಾಡ್ತಾನೆ. ತಾಯಿ ಬರೆದಿರುವಂತಹ ಒಂದು ಮಾತುಗಳು ಕೇಳಿ ಅವನಿಗೆ ಬಹಳ ಖುಷಿಯಾಗುತ್ತೆ, ಆನಂದ ಬಾಷ್ಪಗಳನ್ನು ಸುರಿಸ್ತಾನೆ. ತನ್ನ ಖುಷಿಯನ್ನು, ಹೌದಮ್ಮ ನೀನು ಅವತ್ತು ಬರೆದಿದ್ದೀನಿ, ಇವತ್ತು ನಾನು ದೊಡ್ಡ ವಿಜ್ಞಾನಿ ಆಗಿದ್ದೇನೆ ಅಂತ ಅವನು ಖುಷಿ ಪಡ್ತಾನೆ. ನೋಡಿ, ಯಾರೂ ಸಹ ಇಲ್ಲಿ ದೊಡ್ಡರಿಲ್ಲ, ಯಾರೂ ದೊಡ್ಡರಿಲ್ಲ, ಎಲ್ಲರೂ ಬುದ್ಧಿವಂತರೆ. ಆದರೆ ತಿಳುವಳಿಕೆಯನ್ನು ಓಡಿಸಿಕೊಂಡು ನಾವು ಒಂದು ವಿಚಾರದ ಬಗ್ಗೆ ಗಹನವಾಗಿ ಅಧ್ಯಯನವನ್ನು ಮಾಡಿದಾಗ, ವಿಚಾರಗಳನ್ನು ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಸಮಂಜಸವಾದಂತಹ ಉತ್ತರಗಳು ನಮಗೆ ಸಿಗ್ತವೆ. ಇದು ಐಸಾಕ್ ನ್ಯೂಟನ್ನ ಒಂದು ಚಿಕ್ಕ ಕಥೆ, ಅವನ ಜೀವನದಲ್ಲಿ ನಡೆದಿರುವಂತಹ ನಿಜ ಜೀವನದ ಘಟನೆ. ನೋಡಿ, ಯಾವೊಬ್ಬರ ಮಕ್ಕಳು ಸಹ ದೊಡ್ಡರಲ್ಲ, ಎಲ್ಲರೂ ಬುದ್ಧಿವಂತರು. ನೀವು ವಾಣಿಕೆಗಳು, ನಿಮಗೆ ನೀವೇ ಬೆಲೆ ಕೊಟ್ಕೊಳಕ್ಕಾಗಲ್ಲ, ಅಷ್ಟು ಬುದ್ಧಿವಂತಿಕೆ ತಲೆ ಇದೆ, ಅಷ್ಟು ಒಳ್ಳೆ ಮಕ್ಕಳು ನೀವು. ಆ ಬುದ್ಧಿವಂತಿಕೆ ಏನು ಮಾಡಬೇಕು, ನೀವು ಬಳಸಿದ್ರೆ ನೀವು ಸಹ ಈ ಥರ ಮಹಾನ್ ವಿಜ್ಞಾನಿಗಳಲ್ಲ, ನಿಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೊಳ್ತೀರ ಬೆಳವಣಿಗೆ ಆಗ್ತಾ
ಒಬ್ರು ಒಬ್ರ ಥರ ಇರಲ್ಲ, ಇನ್ನೊಬ್ರ ಥರ ಇರಲ್ಲ. ಅವರ ಚಿಂತನೆಗಳೇ ಬೇರೆ, ಅವರ ಯೋಜನೆಗಳೇ ಬೇರೆ. ಆ ರೀತಿಯಾಗಿ ನೀವು ಸಹ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಸೂಕ್ತ ಮನಸ್ಸು ಗೊತ್ತಿರೋದಿಲ್ಲ, ಒಳಗಡೆ ಇರುತ್ತೆ, ಅದನ್ನು ನೀವು ಹೊರಗಡೆ ಹಾಕಬೇಕು. ಯಾರು ಏನಂತ ಬಂತಾರೋ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ. ನಿಮ್ಮದೇ ಆದಂಥ ಏನೋ ಒಂದು ಗುರಿ ಇರುತ್ತೆ, ಗುರಿ ತಲುಪೋದಿರುತ್ತೆ. ಆ ಗುರಿಯನ್ನು ನೀವು ತಲುಪಿ. ಅದಕ್ಕೆ ಮನೆಯಲ್ಲಿ ಸಹಕಾರ ಕೊಡ್ತಾರೆ, ನಾವು ಸಹ ಸಹಕಾರ ಕೊಡ್ತೀವಿ. ಈಗ ನಿಮ್ಮ ಸ್ನೇಹಿತರ ಸರ್ಕಲಲ್ಲೂ ಸಹ ಸಹಕಾರವನ್ನು ಕೊಡ್ತಾರೆ. ಒಳ್ಳೊಳ್ಳೆ ವಿಚಾರಗಳನ್ನು, ಒಳ್ಳೊಳ್ಳೆ ವಿಚಾರಧಾರೆಗಳನ್ನು, ಚಿಂತನೆಗಳನ್ನು ಮಾತಾಡಿ ಹಾಗೆ ತಿಳ್ಕೊಳ್ಳಿ, ಆಯ್ತಾ? ಈ ರೀತಿಯಾಗಿ ಏನಾಗುತ್ತೆ, ಐಸಾಕ್ ನ್ಯೂಟನ್ ಸಣ್ಣ ಕಥೆ ಇದು ನೋಡಿ. ಆ ವ್ಯಕ್ತಿಗೆ ಅವತ್ತಿನ ದಿವಸ ತಾಯಿ ಕರ್ಕೊಂಡು ಬಂದು ಬುದ್ಧಿವಾದ ಬಿಟ್ಟು ಗುರುವಾಗಲಿಲ್ಲಪ್ಪ ಅಂತಂದರೆ ಇವತ್ತು ಒಬ್ಬ ಐಸಾಕ್ ನ್ಯೂಟನ್ ಇರ್ತಾರೆ ಅಲ್ವಾ? ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಹಿರಿಯರಿಂದ ನುಡಿಗಳು ಬಂದಿರುವಂತಹವು. ಅವರ ಚಿಂತನೆ ಮಾತುಗಳನ್ನು ಆಡೋದಿಲ್ಲ. ಅವರ ಒಂದು ಮಾತುಗಳು ಸಹ ವೇದ ವಾಕ್ಯ ಇದ್ದ ಹಾಗೆ. ಹೌದಾ? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹೌದಾ? ಹೇಳ್ತಾರೆ ನೋಡಿ ಮಾತಿನಂತೆ ಮುಂಚೆ, ತಾಯಿಯಂತೆ ಮಗಳು ನೋಡಿನಂತೆ ಸೀರೆ ಅಲ್ವಾ? ತಾಯಿಯಲ್ಲಿ ಅಷ್ಟೊಂದು ಸಭ್ಯ ಗುಣಗಳಿರ್ತವೆ, ಸಭ್ಯಸ್ಥರಾಗಿ ಮಾಡ್ತಾ ಇರ್ತಾರೆ. ಆ ಗುಣಗಳನ್ನು, ಸಂಸ್ಕಾರಗಳನ್ನು ಮಕ್ಕಳಿಗೂ ಸಹ ಕೊಡ್ತಾರೆ. ಒಂದು ಮಗುವನ್ನು ನೋಡಿದಾಗ ಇವ್ರ ತಂದೆ ತಾಯಿಯವರು ಹೇಗಿರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವರ ಪರಿಸರ ಹೇಗಿರುತ್ತೆ ಏನಂತ ನೋಡಿ. ಪ್ರಸ್ತುತ ಈ ಕವಿತೆಯಲ್ಲಿ बताया गया है, ಹೇಳಲಾಗಿದೆ. ಏನಪ್ಪಾ ಅಂದ್ರೆ, ನ್ಯೂಟನ್ ने पेड़ से गिरते सेब को देखा. ನ್ಯೂಟನ್ ಏನ್ ಮಾಡ್ತಾನೆ, ಮರದಿಂದ ಬೀಳುವಂತಹ ಒಂದು ಸೇಬನ್ನ ನೋಡ್ತಾನೆ. ಅವ್ರು ಖೋಜ್ ಬೀನ್ ಕರ್ಕೆ ಅಂದ್ರೆ ಹುಡುಕಾಡ್ತಾನೆ. ಹುಡುಕಾಡಿ ಎಲ್ಲಿಂದ ಬಿದ್ದು ಏನಾಯ್ತು ಪತಾ ಲಗಾಯ ಧರ್ತಿ ಅವನು ಕಂಡಿಡ್ದ. ಏನ್ ಹೇಳ್ದ? ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಅವನೇ ಕಂಡಿಡ್ದ. ನೋಡಿ, एक युवक था बुद्धिमान आइजैक न्यूटन, उसका नाम. एक दिन बैठा बगीचे में, डूबा गहरी सोच में. ಪುಸ್ತಕ ನೋಡಿ ಬೆರಳಿಟ್ಕೊಳ್ರಿ, ಅಕ್ಷರಗಳನ್ನು ಗುರುತಿಸ್ಕೊಳ್ರಿ. एक युवक था बुद्धिमान आइजैक न्यूटन, उसका नाम. एक दिन बैठा बगीचे में, डूबा गहरी सोच में. पेड़ से गिरा एक सेब लाल, सेब उठाया पेड़ को देखा, ऊपर देखा नीचे देखा, सेब को उसने फिर से फेंका, सेब आया फिर से नीचे. देख देख कर लगा सोचने, आखिर यह गिरा क्यों नीचे. सोच सोच कर पता लगाया, खोज बीन कर यह समझाया, चुंबक बनकर धरती हमारी खींचे वस्तुएं अपनी और सारी. बच्चों यही है जो धरती का याद रखो ಪದ್ಯ ಹಾಡಿನ ರೂಪದಲ್ಲಿ ಹಾಡ್ತಾರೆ, ಕೇಳಿಸ್ಕೊಂಡ್ರೆ. एक युवक था बुद्धिमान, एक युवक था बुद्धिमान, आइजैक न्यूटन उसका नाम. एक युवक था बुद्धिमान, आइजैक न्यूटन उसका
देखा, पेड़ को देखा, ऊपर नीचे, नीचे देखा, ऊपर देखा, ऊपर देखा, नीचे देखा, सेब को उसने फिर से फेंका, सेब को उसने फिर से फेंका, सेब आया फिर से नीचे, सेब आया फिर से नीचे, आखिर यह गिरा क्यों नीचे, आखिर गिरा क्यों नीचे, सोच सोच कर पता लगाया, सोच सोच कर पता लगाया, खोजबीन कर यह समझाया, खोजबीन कर यह समझाया, चुंबक बनकर धरती हमारी, चुंबक बनकर धरती हमारी, खींचे वस्तुएं अपनी ओर से सारी, खींचे और अपनी सारी, बच्चों यही है गुण धरती का, बच्चों यही है गुण धरती का, याद रखो तुम नाम न्यूटन का, याद रखो तुम नाम न्यूटन का, एक युवक था बुद्धिमान, आइजैक न्यूटन उसका नाम, एक युवक था बुद्धिमान, आइजैक न्यूटन था उसका नाम। ऐसे हम पद्य को गाने के रूप में इसी तरीके में गाना है, उसी तरीके में गाना गाना है, ऐसा नहीं है। आपको जैसे मन को आता है वैसे आप गा सकते हैं। ठीक है, हार्ट को आगे हार्ट को ಪದ್ಯ ನಾವು ಹೇಗೆ ಬೇಕಾದ್ರೂ ಯಾವ ರೀತಿ ನಲ್ಲಾದ್ರೂ ಹಾಡ್ಬೋದು, ಆದ್ರೆ ಅದು ಕೇಳೋದಕ್ಕೆ ಏನಾಗಿರ್ಬೇಕು, ಇಂಪಾಗಿರ್ಬೇಕು. ಹೌದಾ? ಹಾಡಿಗೆ ಇಂಪು, ಕಣ್ಣೆ ಊಟಕ್ಕೆ ಕಬ್ಬ. एक युवक था बुद्धिमान, युवक ಒಬ್ಬ ಯುವಕ ಹುಡುಗ ಬುದ್ಧಿಮಾನ್ ಅಂದ್ರೆ ಬಹಳ ಬುದ್ಧಿವಂತ ಅಂತ. ಇದಕ್ಕೆ ವಿಲೋಮ ಶಬ್ದ ಅನೇಕ. विलोम शब्द एक अनेक, एक अनेक, युवक स्त्रीलिंग पुल्लिंग युवक युवक ಇದಕ್ಕೆ ಸ್ತ್ರೀಲಿಂಗ युवती युवक पुल्लिंग युवಕ स्त्रीलिंग युवती. ಅರ್ಥ ಆಯ್ತಾ? ಬುದ್ಧಿಮಾನ್, ಬುದ್ಧಿಮಾನ್ ಅಂದ್ರೆ ಬುದ್ಧಿ. ಬುದ್ಧಿಮಾನಿಗೆ ವಿಲೋಮ ಶಬ್ದ ಬುದ್ಧಿಹೀನ. ಬುದ್ಧಿಮಾನ್ ಬುದ್ಧಿಹೀನ. बुद्धिमान बुद्धिहीन.
ಬುದ್ಧಿವಂತ ಯುವಕನ ಹೆಸರೇನು? ಐಸಾಕ್ ನ್ಯೂಟನ್. ಯಾರು ಅವರು? ಒಬ್ಬ ಬುದ್ಧಿಮಾನ ಯುವಕ. ಏಕ್ ದಿನ बैठा बगीचे में. बगीचे ಅಂದ್ರೆ ಕೈತೋಟ. बगीचे ಕೈತೋಟ. ಏಕ್ ಅಂದ್ರೆ ಒಂದು. ಏಕ್ ಅಂದ್ರೆ ಏನು? ದಿನ ಅಂದ್ರೆ ದಿನ. बैठा ಅಂದ್ರೆ ಕುಳಿತುಕೊಂಡ. बैठा ಕುಳಿತು. ಕುಳಿತುಕೊಂಡು ಕುಳಿತುಕೊಂಡ. ಬಗೀಚಾ बगीचा अंद्रेनु दिन रात. दिन रात. रात्रि रात्रि हगಲು रात्रि ಹೌದಾ? बैठना ಉತ್ಪನ್ನ. बैठना ಅನ್ನೋದೇನು? ಕ್ರಿಯಾಪದ ಹೌದಾ? बैठना बैठना उठना. बैठना उठना हौदा? एक दिन बैठा बगीचे में. ಒಂದು ದಿವಸ ಎಲ್ಲಿ ಕೂತ್ಕೊಂಡವನು? ಕೈ ತೋಟದಲ್ಲಿ ಕುಳಿತುಕೊಂಡ. ಒಂದು ದಿವಸ ಎಲ್ಲಿ ಕೂತ್ಕೊಂಡ? ಕೈ ತೋಟದಲ್ಲಿ ಕುಳಿತುಕೊಂಡ. ಕೈ ತೋಟದಲ್ಲಿ ಯಾರು ಕುಳಿತುಕೊಂಡ್ರು? ಕೈ ತೋಟದಲ್ಲಿ बगीचे में कौन बैठा था? ऐसाक न्यूटन. सही उत्तर. डूबा गहरी सोच में. डूबा ಅಂದ್ರೆ ಮುಳುಗುವುದು. डूबा ಆಳವಾದ ಯೋಚನೆಗಳಲ್ಲಿ ಅವನು ಏನು ಮಾಡ್ದ? ಮುಳುಗಿದ. डूबा डूबा मुಳುಗಿದ. डूबा मुಳುಗಿದ. सोच ಅಂದ್ರೆ ಯೋಚನೆ. सोच ಅಂದ್ರೆ ಏನು? ಯೋಚನೆ. पेड़ से गिरा एक सेब लाल. सॉरी. डूबा गहरी सोच में. गहरी ಅಂದ್ರೆ ಆಳವಾದ. ಗಹರಿ ಆಳವಾದ. ಗಹರಿ ಆಳವಾದ. ಬಾವಿ ಹೇಗಿರುತ್ತೆ? ಬಾವಿ ಹೇಗಿರುತ್ತೆ? ಆಳವಾಗಿರುತ್ತಲ್ವಾ? पेड़ से गिरा एक सेब लाल. ಮರದಿಂದ ಒಂದು ಸೇಬು ಎಲ್ಲಿ ಬಿತ್ತು? ಕೆಳಗೆ ಬಿತ್ತು. ಸೇಬು ಹೇಗಿತ್ತು? ಲಾಲ್. ಲಾಲ್ ಅಂದ್ರೆ ಕೆಂಪು. ಲಾಲ್ ಅಂದ್ರೇನು? ಕೆಂಪು. लाल ಕೆಂಪು ಬಣ್ಣ. ಇದು ಕೆಂಪು ಬಣ್ಣ. ಸೇಬು ಹೇಗಿರುತ್ತೆ? ಕೆಂಪು ಬಣ್ಣ ಇರುತ್ತೆ. ಕೆಂಪು ಬಣ್ಣದ ಜೊತೆಗೆ ಸ್ವಲ್ಪ ಮಿಶ್ರಿತವಾಗಿರುತ್ತೆ. ಏನು ಮಿಶ್ರಿತವಾಗಿರುತ್ತೆ? ಹಳದಿ ಬಣ್ಣ. ಹಳದಿ पेड़ से ಅಂದ್ರೆ ಮರದಿಂದ.
सेब कहाँ से गिरा? सेब कहाँ से गिरा? पेड़ से गिरा। हाँ, सेब से क्या, पेड़ से क्या गिरा? पेड़ से क्या गिरा? ಮರದಿಂದ ಏನು ಬಿತ್ತು? ಸೇಬು। ಸೇಬ कहाँ से गिरा? पेड़ से। ಹೌದಾ? ಮರದಿಂದ ಏನು ಬಿತ್ತು? ಸೇಬು ಸೇಬನ್ನು ಎಲ್ಲಿಂದ ಬಿತ್ತು? ಮರದಿಂದ. ಈ ತರ ಅರ್ಥ ಮಾಡ್ತೀವಿ. ಅರ್ಥ ಆಯ್ತಾ? ಸೇಬು ಉಠಾಯ ಪೇड़ को देखा. ಅವನು ಮರ ಸೇಬನ್ನ ತಗೋತಾನೆ, ತಗೊಂಡ್ಬಿಟ್ಟು ಮರ ನೋಡ್ತಾನೆ. ಇದು ಮೇಲಿದೆ, ಕೆಳಗಡೆ ಏನು ಅಂತ ನೋಡಿದಾಗ ನೋಡಿ, ಸೇಬು ಉಠಾಯ. ಉಠಾಯ ಅಂದ್ರೆ ತೆಗೆದುಕೊಂಡ. उठाया, उठाया ಎತ್ತಿಕೊಂಡ. ಎಲ್ಲಿತ್ತು? ಕೆಳಗಡೆ ಇತ್ತು. ಸೇಬ್ ಎಲ್ಲಿತ್ತು? ಕೆಳಗಡೆ ಇತ್ತು. ಕೆಳಗಡೆ ಬಿದ್ದಿದ್ದಲ್ಲ ಏನಂತ ಅವನ ಎತ್ತಿಕೊಂಡ. पेड़ को देखा. देखा ಅಂದ್ರೇನು? ನೋಡಿದ. देखा ಅಂದ್ರೇನು? ನೋಡಿದ. देखा ನೋಡಿದ. ಕೋನ ಅದನ್ನ ನೋಡಿದ. ಮರವನ್ನ ನೋಡಿ. ऊपर देखा नीचे देखा. ಮೇಲೆ ನೋಡ್ದ, ಕೆಳಗಡೆ ನೋಡ್ದ. ಮೇಲೆ ಏನ್ ನೋಡ್ದ? ಗಿಡ ನೋಡ್ದ. ಕೆಳಗಡೆ ಏನ್ ನೋಡ್ದ? ಸೇಬೆ ನೋಡ್ದ. ಮೇಲಿತ್ತು, ಮರದ ಮೇಲೆ ಸೇಬೆನಿತ್ತು. ಸೇಬು ಕೆಳಗಡೆ ಬಿದ್ದಿದೆ. ಮೇಲೆ ಏನಿತ್ತು? ಸೇಬು. ಕೆಳಗಡೆ ಎಲ್ಲಿಂದ ಬಿತ್ತು ಸೇಬು? ಮರದಿಂದ. ಮೇಲ್ಗಡೆ ನೋಡಿದಾಗ ಏನೇನನ್ನ ನೋಡ್ತಾನೆ? ಮರ ಮತ್ತು ಸೇಬನ್ನ ನೋಡ್ತಾನೆ. ಕೆಳಗಡೆ ಬಿದ್ದಾಗ ಸೇಬನ್ನೇ ನೋಡ್ತಾನೆ. ನೋಡಿ ಇಲ್ಲಿ ಇನ್ನೊಂದು ಶಬ್ದ, ಇನ್ನೊಂದು ऊपर नीचे. ಇಲ್ಲೇ ಇದೆ ನೋಡಿ. ऊपर ಅಂದ್ರೆ ಮೇಲೆ, ನೀಚೆ ಅಂದ್ರೆ ಕೆಳಗೆ. ಕೆಲವು ಶಬ್ದಗಳು ಅಕ್ಕಪಕ್ಕದಲ್ಲೇ ಇರ್ತವೆ. ಒಂದೊಂದ್ಸತಿ ವಾಕ್ಯಗಳಲ್ಲಿ ನಾವು ಗಮನಿಸ್ಕೊಂಡು ನೋಡ್ಕೋಬೇಕು. ಕೆಲವು ಶಬ್ದ ಏನು? ऊपर ಅಂದ್ರೆ ಮೇಲೆ, ನೀಚೆ ಅಂದ್ರೆ ಕೆಳಗಡೆ. ಮೇಲೆ, ಕೆಳಗೆ, ಕೆಳಗೆ, ಮೇಲೆ, ಕೆಳಗೆ. सेब को उसने फिर से फेंका. ಸೇಬನ್ನ ಅವನೇನ್ ಮಾಡ್ತಾನೆ? ಹಾಕ್ಬಿಟ್ಟಲ್ಲ, ಇದು ಮರದಿಂದ ಮಗುಚ್ಕೊಂಡು ಬಿದ್ದಿದೆ. ನೋಡೋಣ, ನಾನು ಒಂದ್ಸತಿ ಮ್ಯಾಕೆ ಸಿಗ್ತೀನಿ ಅಂತ ಸೇಬಣ್ಣೆ ಮ್ಯಾಕೆ ಸಿಗ್ತಾನೆ. ಫೇಂಕ ಅಂದ್ರೆ ಎಸೆಯುವುದು. ಫೇಂಕ. ಅರ್ಥ आपने पति को अवगत किया, सुना. इस पति से
आपको मैं गृह कार्य देता हूँ, लिखिए गृह कार्य प्रश्न। बुद्धिमान लड़का युवक युवक कौन था? ಅಮ್ಮ बुद्धिमान युवक ಯಾರಾಗಿದ್ದ? ಎರಡನೇದು पेड़ से क्या गिरा? ಮರದಿಂದ ಏನು ಬಿತ್ತು? ಇದೆರಡು ಗೃಹ ಕಾರ್ಯ. ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರ್ಕೊಂಡು ಬನ್ನಿ. ಇದುವರೆಗೂ ತಾವು ಪಾಠವನ್ನು ಕೇಳೋದಕ್ಕೆ धन्यवादಗಳು. अभी तक अब जो शांत रीति से इस पद्य को अवगत किया है, आप सभी के लिए धन्यवाद।